ಅಲ್ಪಸಂಖ್ಯಾತ ನಾಯಕತ್ವ ಕಿತ್ತಾಟಕ್ಕೆ ಮೊದಲ ವಿಕೆಟ್ ಪತನವಾಗಿದೆ. ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಅಬ್ದುಲ್ ಜಬ್ಬಾರ್ ರಿಸೈನ್ ಮಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಿಗೆ ರಾಜೀನಾಮೆ ಸಲ್ಲಿಸಿದ್ದಾರೆ ಮೈನಾರಿಟಿ ಚೇರ್ಮನ್. ಹೈಕಮಾಂಡ್ ಸೂಚನೆ ಹಿನ್ನೆಲೆ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ದಾವಣಗೆರೆ ಉಪಚುನಾವಣೆಯಲ್ಲಿ ಸಮುದಾಯದ ದಾರಿ ತಪ್ಪಿಸಿದಂಥ ಆರೋಪ ಇವ್ರ ಮೇಲಿದೆ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಮೆಟ್ಟಿಲೇರಿತ್ತು ಈ ಗೊಂದಲ. ಕಾಂಗ್ರೆಸ್ ವರಿಷ್ಠರಿಗೆ ವಿಷಯವನ್ನು ಕೆಪಿಸಿಸಿ ಮುಟ್ಟಿಸಿತ್ತು. ವರಿಷ್ಠರ ಸೂಚನೆ ಹಿನ್ನೆಲೆ ಅಬ್ದುಲ್ ಜಬ್ಬಾರ್ ರಾಜೀನಾಮೆ ಕೊಟ್ಟಿದ್ದಾರೆ. ನಜೀರ್ ಅಹಮದ್ಗೂ ಹೈಕಮಾಂಡ್ನಿಂದ ಸ್ಪಷ್ಟ ಸಂದೇಶ ರವಾನೆ ಆಗಿದೆ. ಹೀಗಾಗಿ ನಜೀರ್ ಅಹಮದ್ ಕೂಡ ರಾಜೀನಾಮೆ ನೀಡುವಂಥ ಸಾಧ್ಯತೆಗಳಿದ್ದಾವೆ. 4 ದಿನಗಳ ಹಿಂದೆಯೇ ಈ ಬಗ್ಗೆ ಸುದ್ದಿಯನ್ನು ಮಾಡಿತ್ತು ನಿಮ್ಮ TV5 ಕನ್ನಡ. ಈಗ ನೋಡಿ ಎಂತಹ ಮಹತ್ವದಂಥ ಬದಲಾವಣೆ ಆಗಿದೆ. ನಾವೇನು ಹೇಳಿದ್ವೋ ಅದೇ ನಿಜ ಆಗಿದೆ. ಯಾಕಂದರೆ ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಂ ಓಟ್ಗಳು ಡಿವೈಡ್ ಆಗಿದ್ದಾವೆ ಅನ್ನೋದಕ್ಕಿಂತ ಅಲ್ಲಿ BJPಗೆ ಹೋಗಿದ್ದಾವೆ ಅನ್ನುವಂಥ ಆರೋಪ ಇತ್ತು. ಅದರಲ್ಲೂ ಸಮರ್ಥವ್ರನ್ನ ಸೋಲಿಸ್ಲಿಕ್ಕೋಸ್ಕರ ಈ ರೀತಿ ಮಾಡಿದ್ದಾರೆ, ಅವ್ರದೇ ಪಕ್ಷದ ನಾಯಕರು ಮಾಡಿ ಅಂದರೆ ಅಲ್ಪಸಂಖ್ಯಾತ ನಾಯಕರು ಮಾಡಿದ್ದಾರೆ ಅಂತೇಳಿ ಆರೋಪಗಳಿತ್ತು. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಮೊದಲ ವಿಕೆಟ್ ಪತನ ಆಗಿದೆ. ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಜಬ್ಬಾರ್ ರಾಜೀನಾಮೆ ಕೊಟ್ಟಿದ್ದಾರೆ. ಅವರು ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ದರು. ಜಮೀರ್ ಅಹಮದ್ ಓಪನ್ ಆಗಿ ಹೇಳಿದರು ಅವ್ರಿಗೆ ಟಿಕೆಟ್ ಕೊಡಬೇಕು ಅಂಥೇಳಿ. ಆದರೆ ಇಲ್ಲಿ ಸಮರ್ಥವ್ರಿಗೆ ಫೈನಲಿ ಟಿಕೆಟ್ ಅನೌನ್ಸ್ ಆಯಿತು. ಹಾಗಾಗಿ ಅವರು ನೊಂದುಕೊಂಡಿದ್ದರು, ಬೇಸರ ಆಗಿದ್ದರು. ಜಮೀರ್ ಅಹಮದ್ ಕೂಡ ಕ್ಷೇತ್ರಕ್ಕೆ ಬಂದರು. ಆದರೆ ಎಲ್ಲೊಂದು ಕಡೆ ಕಾಟಾಚಾರಕ್ಕೆ ಪ್ರಚಾರ ಮಾಡಿದರು ಅನ್ನುವಂಥ ಆರೋಪ ಸ್ವತಃ ಮುಸ್ಲಿಂ ಮುಖಂಡರು ಮಾಡಿದರು. ಮತ್ತು ಕೆಲವು ಅಲ್ಪಸಂಖ್ಯಾತ ಶಾಸಕರುಗಳು, ನಾಯಕರು KPCCಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಹೆಸರು ಹೇಳದೇನೆ ಇವರ ವಿರುದ್ಧ ಆರೋಪಗಳನ್ನು ಮಾಡಿದರು. ಅಬ್ದುಲ್ ಜಬ್ಬಾರ್ ರಾಜೀನಾಮೆ ಪರಿಶೀಲನೆ ಮಾಡ್ತೇವೆ. ಲೋಕಲ್ ಲೀಡರ್ಸ್ ಬಳಿ ರಿಪೋರ್ಟ್ ತರಿಸಿಕೊಳ್ತೀನಿ. ಬೆಂಗಳೂರಿನಲ್ಲಿ DCM DK ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವರದಿ ಬಂದ ಬಳಿಕ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. DK ಶಿವಕುಮಾರ್ ಅವರು ಈ ರೀತಿಯಾದಂಥ ರಿಪೋರ್ಟನ್ನು ಅಂದರೆ ಈ ರೀತಿಯಾದಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ ಪರಿಶೀಲನೆ ಮಾಡ್ತೇವೆ, ಲೋಕಲ್ ಲೀಡರ್ಸ್ ಹತ್ರ ಏನು ರಿಪೋರ್ಟ್ ಇದನ್ನು ತರಿಸ್ಕೊಳ್ತೀವಿ, ಇವ್ರ ಪಾತ್ರ ಏನಿದೆ, ಇವರು ಸಪೋರ್ಟ್ ಮಾಡಿದ್ರಾ ಇಲ್ವಾ, ನ್ಯೂಟ್ರಲ್ ಆಗಿದ್ರಾ, ಅಥವಾ ಅಲ್ಲಿ ಯಾರಿಗಾದರೂ ಕಾಂಗ್ರೆಸ್ ವಿರುದ್ಧ ವೋಟ್ ಮಾಡಲಿಕ್ಕೆ ಹೇಳಿದ್ರಾ, ಈ ರೀತಿ ಎಲ್ಲವನ್ನೂ ಕೂಡ ತರಿಸಿಕೊಂಡು ಅದಾದಮೇಲೆ ನಾನು ಹೆಚ್ಚಿನದಾಗಿ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ನಾಯಕರು ಕೆಲವೊಂದಿಷ್ಟು ಆರೋಪ ಮಾಡ್ತಾರೆ, ನಮ್ಮದೇ ಹಿರಿಯ ನಾಯಕರು ಷಡ್ಯಂತ್ರ ಮಾಡಿದ್ದಾರೆ, ಹುನ್ನಾರ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಈಗ ನಾನು ಎಲ್ಲ ಮಾತಾಡಲ್ಲ, ನನಗೂ ಕೆಲವೇನೋ ರಿಪೋರ್ಟ್ಸ್ ಎಲ್ಲ ಬಂದಿದೆ. ಮೈನಾರಿಟಿ ಪ್ರೆಸಿಡೆಂಟು ಕೂಡ ರೆಸಿಗ್ನೇಷನ್ ಸಬ್ಮಿಟ್ ಮಾಡಿದ್ದಾರೆ. ನಾನು ಅದನ್ನು ವೆರಿಫೈ ಮಾಡ್ತೀನಿ. ನಾನು ಲೋಕಲ್ ಲೀಡರ್ಸ್ ಹತ್ರ ಒಂದು ರಿಪೋರ್ಟ್ ತರಿಸ್ಕೊಂಡು ಆಮೇಲೆ ಮಾತಾಡ್ತೀನಿ. ಅಲ್ಪಸಂಖ್ಯಾತ ನಾಯಕರು ಕೆಲವೊಂದಿಷ್ಟು ಆರೋಪ ಮಾಡ್ತಾರೆ, ನಮ್ಮದೇ ಹಿರಿಯ ನಾಯಕರು ಷಡ್ಯಂತ್ರ ಮಾಡಿದ್ದಾರೆ, ಹುನ್ನಾರ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಈಗ ನಾನು ಎಲ್ಲ ಮಾತಾಡಲ್ಲ, ನನಗೂ ಕೆಲವು